ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಭಯಾನಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ಅಂಟಿಕೊಂಡಿರುವ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಅಸ್ಥಿಪಂಜರದ ರೀತಿಯಲ್ಲಿ ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆಯಾಗಿದ್ದು 4-5 ತಿಂಗಳ ಹಿಂದೆ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಸುಮಾರು 45 ವರ್ಷ ವಯಸ್ಸಿನ ವ್ಯಕ್ತಿಯ ಮೃತದೇಹ ನಂದಿ ಗ್ರಾಮದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಇನ್ನು ಅರಣ್ಯಾಧಿಕಾರಿಗಳು ಗಡಿ ಗುರುತಿಸುವ ಕಾರ್ಯದಲ್ಲಿ ತೊಡಗಿದ್ದ ವೇಳೆ ಈ ಶವ ಕಂಡುಬಂದಿದೆ. ಮರದಲ್ಲಿ ಸಾವಿನ ಕುಣಿಕೆಗೆ ಶರಣಾಗಿರುವ ರೀತಿಯಲ್ಲಿ ಶವ ಪತ್ತೆಯಾಗಿದ್ದು ಬಹಳ ದಿನಗಳ ಹಿಂದೆಯೇ ಮೃತನಾಗಿರೋದ್ರಿಂದ ದೇಹ ಸಂಪೂರ್ಣವಾಗಿ ಅಸ್ಥಿಪಂಜರದ ಸ್ಥಿತಿಗೆ ತಲುಪಿದೆ. ಇನ್ನೂ ಆತಂಕಕಾರಿ ವಿಷಯವೆಂದರೆ ಅರಣ್ಯಕ್ಕೆ ಇಟ್ಟಿದ್ದ ಬೆಂಕಿಯಿಂದ ಮೃತದೇಹದ ಕೆಲವು ಭಾಗಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವುದು ಕಂಡುಬಂದಿದೆ. ಇದರಿಂದ ಮೃತದೇಹದ ಗುರುತು ಪತ್ತೆ ಹಚ್ಚುವುದು ಕಷ್ಟಕರವಾಗಿದೆ. ನಮ್ಮ ಹೆಸರು ಮಂಜುನಾಥ್ ಅಂತ. ಗ್ರಾಮ ಪಂಚಾಯತಿಯಲ್ಲಿ ನಾವು ವಾಟರ್ಮ್ಯಾನ್ ಆಗಿ ಕೆಲಸ ಮಾಡ್ತಾಯಿರ್ತೀವಿ. ನಂದಿ ಗ್ರಾಮ ಪಂಚಾಯತಿಯಲ್ಲಿ ನಂದಿಯಲ್ಲಿ ವಾಟರ್ಮ್ಯಾನು. ನಾವು ನಮಗೆ ಸಾಹೇಬರು ಹೇಳಿದ್ರು, ಇಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಪ್ಪ, ಯಾರೋ ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬರು ಹೇಳಿದ್ರು. ನಾವು ಹೋಗಿದ್ವಿ. ಅಷ್ಟರೊಳಗಡೆ ಚಿಕ್ಕಬಳ್ಳಾಪುರ ಪೊಲೀಸು ಇವರೆಲ್ಲ ಬಂದಿದ್ದರು, ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಮತ್ತು ಅಲ್ಲಿ ಹೋಗಿ ನೋಡಿದ ಪಟ್ಟಿಗೆ 1.5 ತಿಂಗಳಾಗಿತ್ತು ಸರ್. ಅಲ್ಲಿ 1.5 ತಿಂಗಳಾಗಿತ್ತು. ಬಾಡಿ ಎಲ್ಲ ಸುಟ್ಟು ಇದಾಗಿಬಿಟ್ಟಿದೆ ಸರ್. ಹಾಂ, ಅಂದರೆ ಏನಿಲ್ಲ ಸರ್, ಎಲ್ಲ ಕರ್ಕಲಾಗಿಬಿಟ್ಟಿದೆ. ಹಾಂ, ಅದಕ್ಕೆ ನಮ್ಮ ಸಾಹೇಬರಿಗೆ ಕಳಿಸಿದ್ರು ಸರ್. ಅದು ಸೂಸೈಡ್ ಆಗಿರೋದು, ಸೂಸೈಡ್ ಆಗೈತೆ. ಏನಂದರೆ ನೇಣು ಹಾಕ್ಕೊಂಡಿದ್ದಾರೆ. ಪೊಲೀಸವರು ಬಂದರು, ಎಲ್ಲ ರಿಪೋರ್ಟ್ ಎಲ್ಲ ತಗೊಂಡ್ರು, ಎಲ್ಲ ನೋಡಿಕೊಂಡ್ರು, ಹೋದರು. ಅಲ್ಲಿ ನೀವೇನು ಪ್ಯಾಂಟ್ ಇತ್ತ ಅಥವಾ ಪಕ್ಕದಲ್ಲಿ ಬ್ಯಾಗ್ ಇತ್ತಂತ, ಏನೋ ಬಾಟ್ಲಿ ಇತ್ತು ಸರ್? ಬಾಟ್ಲು ಇತ್ತು, ಸೂಸೈಡ್ದು ಒಂದು ಬಾಟ್ಲಿ ಇತ್ತು, ಅದು ಬ್ಯಾಗ್ ಒಂದಿತ್ತು, ಅದು ಸುಟ್ಟು ಕರಕಲಾಗಿತ್ತು ಸರ್. ಅದು ನೋಡೋಕ್ಕಾಗಿಲ್ಲ. ಆಮೇಲೆ ಬಾಡಿ ಏನೂ ಇರಲಿಲ್ಲ, ಬೇರೆ ಪ್ಯಾಂಟ್ ಮೇಲೆ ಇದಿತ್ತು ಸರ್. ಹಾಂ, ಮೂಳೆ ಬರೀ ಏನೂ ಇರಲಿಲ್ಲ ಸರ್. ಬಾಡಿ ಸುಟ್ಟು ಇದಾಗಿತ್ತು ಸರ್. ನನಗಂದ್ರೆ 1.5 ತಿಂಗಳ ಸರ್. ಸರ್ ಲೊಕೇಶನ್ನು ಬೆಟ್ಟದ ಸರ್, ಗೋಪಿನಾಥ್ ಬೆಟ್ಟ, ಸ್ವಲ್ಪ ಮೇಲೆ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್, ಮರಕೆ ಹಾಕೊಂಡಿರೋದು. ಯಾವುದೋ ಒಂದು ಪ್ರಾಣಿ ಬಂದು ಹೇಳ್ಕೊಂಡು ಹೋಗಿರೋದು ಸರ್. ಹಾಂ, ಅದು ಹಂಗೆ ಬಿದ್ದಿರೋದು. ನೋಡಿದಾಗಿಂದ ನಿಮಗೂ ಭಯ ಆಗಿದೆಯಾ? ಹಾಂ ಸರ್, ಭಯ ಆಗಿದೆ ಸರ್. ನೀವು ನೋಡಿದಾಗ ಯಾವ ಸ್ಥಿತಿಯಲ್ಲಿತ್ತು ಸರ್? ಸುಟ್ಟು ಕರ್ಕಲಾಗ್ಬಿಟ್ಟೆ ಸರ್. ಏನೂ ಇಲ್ಲ, ಬಾಡಿ ಏನೂ ಇಲ್ಲ ಸರ್. ಎಲ್ಲ ಪಿರಿಮಿಡ್ ಥರ ಐತೆ, ಬಾಡಿ ಪಿರಿಮಿಡ್ ಥರ ಐತೆ. ನಾವು ಬಂದುಬಿಟ್ವಿ ವಾಪಸ್. ಸ್ಮೆಲ್ ಇಲ್ಲ ಸರ್, ಸ್ಮೆಲ್ ಇಲ್ಲ. ಈ ಲೊಕೇಶನ್ಗೆ ಇದು ಮಂಜು ಬೀಳ್ತೈತೆ, ಅದು ಬೇರೆ ಬಾಡಿ ಬೇರೆ ಇದಾಗಿತ್ತಲ್ಲ, ಸುಟ್ಟಾಗೈತಲ್ಲ, ಈ ಕೋಲ್ಡ್ಗೆ ಸ್ಮೆಲ್ ಏನು ಬರ್ತಾ ಇರೋದು ಸರ್. ಫಸ್ಟು ಯಾರಿಗೆ ಫಾರೆಸ್ಟರ್ ಗೊತ್ತಾಗಿರೋಂಥದ್ದು ಸರ್? ಫಾರೆಸ್ಟರೇ ಇದು ಮಾಡಿದ್ದಾರೆ ಸರ್. ಫಾರೆಸ್ಟರು ಹಾಂ ಸರ್ ಅಲ್ಲ, ಫಾರೆಸ್ಟರು ಇವ್ರಿಗೆ ಚಿಕ್ಕಬಳ್ಳಾಪುರ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿರೋದು. ಅವರು ಮತ್ತು ಈ ಲೊಕೇಶನ್ ನಿಮ್ಗೆ ಬರುತ್ತೆ ಅಂತೇಳಿ ನಮ್ಮ ಸಾಹೇಬರಿಗೆ ಇದು ಮಾಡಿರೋದು. ಆಮೇಲೆ ನಮ್ಗೆ ಇದು ಹೋಗ್ಬಿಟ್ಟು ಹೋಗ್ಬೇಕಂತ ನಂಗೆ ಫ್ರೀ ಇದ್ನೆ, ನಾನು ಹೋಗಿದ್ದೆ ಅಷ್ಟೇ ಸರ್. ಇನ್ನು ಅರಣ್ಯ ಇಲಾಖೆಯವರು ಮಾಹಿತಿ ನೀಡುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ನಂದಿ ಗಿರಿಧಾಮ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ವ್ಯಕ್ತಿಯ ಗುರುತು ಮತ್ತು ವಿಳಾಸ ಪತ್ತೆಯಾಗಿಲ್ಲದ ಹಿನ್ನೆಲೆಯಲ್ಲಿ ಅಪರಿಚಿತ ವ್ಯಕ್ತಿಯ ಸಾವಿನ ಪ್ರಕರಣವಾಗಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಮೃತ ವ್ಯಕ್ತಿಯ ಗುರುತು ಪತ್ತೆಗಾಗಿ ಪೊಲೀಸರು ತನಿಖೆ ಮುಂದುವರಿಸಿದ್ದು, ವ್ಯಕ್ತಿಯ ಸಾವಿನ ಸತ್ಯ ತನಿಖೆಯಿಂದ ಸ್ಪಷ್ಟವಾಗಬೇಕಿದೆ. ಒಟ್ಟಾರೆ ನಂದಿ ಬೆಟ್ಟದಂತಹ ಪ್ರಸಿದ್ಧ ಪ್ರವಾಸಿ ತಾಣದ ಸಮೀಪವೇ ಈ ರೀತಿಯ ಘಟನೆ ಬೆಳಕಿಗೆ ಬಂದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಇದು ಸಾರ್ವಜನಿಕರ ಆತಂಕಕ್ಕೂ ಕಾರಣವಾಗಿದ್ದು, ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದು, ಸಾವಿನ ನಿಖರ ಮಾಹಿತಿ ಹೊರಬರಬೇಕಿದೆ ಅಷ್ಟೇ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.